ಮಿನುಗುದೀಪ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಮಾವಿನ ತೋಟದ ಮಾಲೀಕ ದಾರಿಯಲ್ಲಿ ಬರುತ್ತಿರುವ ಆಂಟಿ ಮಾವಿನ ಹಣ್ಣು ನೋಡಿ ತೋಟದೊಳಗೆ ನುಗ್ಗಿ ಮಾವಿನ ಮರಕ್ಕೆ ಕಲ್ಲು ಹೊಡೆದಿದ್ದಕ್ಕೆ ಅವಳನ್ನು ತೋಟದೊಳಗಡೆ ಇರುವ ಗುಡಿಸಲಿಗೆ ಕರೆದುಕೊಂಡು ಹೋಗಿ ಅವಳ ಮುದ್ದು ಮುದ್ದಾಗಿರುವ ತೂತಿಗೆ ಚೆನ್ನಾಗಿ ಬಡಿದು ಮನೆಗೆ ಹೋಗುವಾಗ ನಡೆಯುವುದಕ್ಕಾಗದ ರೀತಿಯಲ್ಲಿ ಅನುಭವಿಸಿ ಶಿಕ್ಷೆಯನ್ನು ಕೊಟ್ಟ ಕತೆ. ಫ್ರೆಂಡ್ಸ್, ಕತೆಯಂತೂ ತುಂಬಾನೇ ಚೆನ್ನಾಗಿದೆ, ಹಾಗಾಗಿ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮೊದಲು ಕತೆಗೊಂದು ಲೈಕ್ ಕೊಡುವುದನ್ನು ಮರಿಬೇಡಿ. ಕೇಶವ ಎನ್ನುವ ಮಾವಿನ ತೋಟದ ಮಾಲೀಕ ತನ್ನ ಜಮೀನಿನಲ್ಲಿ ಪಕ್ಕದ ಊರಿನಲ್ಲಿರದ ಬಗೆ ಬಗೆಯ ಮಾವಿನ ತಳಿಗಳನ್ನು ನೆಟ್ಟು ದೊಡ್ಡದಾಗಿ ತೋಟವನ್ನು ಮಾಡಿರುತ್ತಾನೆ. ಎಲ್ಲಾ ಮರಗಳು ಹಣ್ಣು ಬಿಡುವ ಸಮಯದಲ್ಲಿ ತೋಟದೊಳಗೆ ಯಾರು ಕೂಡ ಬರಬಾರದಂತ ಸುತ್ತಲೂ ಬೇಲಿಯನ್ನು ಮಾಡುತ್ತಾನೆ. ಮಾವಿನ ಮರ ಹಣ್ಣು ಬಿಡುವ ಸಮಯದಲ್ಲಿ ತೋಟದೊಳಗಡೆ ಚಿಕ್ಕದಾಗಿರುವುದೊಂದು ಗುಡಿಸಲನ್ನು ಮಾಡಿ ಇಡೀ ತೋಟವನ್ನು ಕಾವಲು ಕಾಯುತ್ತಿರುತ್ತಾನೆ. ಒಂದಿನ ಏನಾಗುತ್ತಂದ್ರೆ, ಪಾರ್ವತಿ ಎನ್ನುವ ಮದುವೆಯಾಗಿರುವ ಹೆಂಗಸು ಚಿಕ್ಕದಾಗಿರುವ ಚೀಲ ಹಿಡಿದುಕೊಂಡು ಕೇಶವನ ಮಾವಿನ ತೋಟದ ಕಡೆ ನಿಧಾನವಾಗಿ ಕಳ್ಳಿತರ ಆಚೀಚೆ ನೋಡಿಕೊಂಡು ಬರುತ್ತಿರುತ್ತಾಳೆ. ಕೇಶವ ತೋಟದೊಳಗೆ ನಿಂತುಕೊಂಡು ಪಾರ್ವತಿ ಬರುವುದನ್ನೇ ನೋಡ್ತಾ ಇರ್ತಾನೆ. ಪಾರ್ವತಿ ಹತ್ತಿರ ಬರುತ್ತಿದ್ದಂತೆ ಅವಳ ಕೈಯಲ್ಲಿದ್ದ ಚೀಲವನ್ನು ನೋಡಿ ಇವನಿಗೆ ಗೊತ್ತಾಗುತ್ತೆ ಅವಳು ಮಾವಿನ ಹಣ್ಣನ್ನು ಕದಿಯುವುದಕ್ಕೆ ಬರುತ್ತಿರುವುದು ಅಂತ. ಅವಾಗ ಕೇಶವ ಏನು ಮಾಡ್ತಾನೆ ಅಂದ್ರೆ, ದಪ್ಪವಾಗಿ ಬೆಳೆದಿರುವ ಮಾವಿನ ಮರದ ಅಡ್ಡ ಹೋಗಿ ಪಾರ್ವತಿ ಬರುವುದನ್ನೇ ಗಮನಿಸುತ್ತಾ ಇರುತ್ತಾನೆ. ಪಾರ್ವತಿ ಮಾವಿನ ತೋಟದ ಹತ್ತಿರ ಬಂದಾಗ ಎಲ್ಲಾ ಕಡೆ ನೋಡ್ತಾಳೆ. ತೋಟದ ಸುತ್ತಮುತ್ತಲೂ ಯಾರೂ ಕೂಡ ಕಾಣಿಸದೇ ಇದ್ದಾಗ ನಿಧಾನಕ್ಕೆ ಬೇಲಿಯನ್ನು ದಾಟಿ ಮಾವಿನ ತೋಟದ ಒಳಗಡೆ ನುಗ್ಗುತ್ತಾಳೆ. ಅವಾಗ ಕೇಶವನಿಗೆ ಗೊತ್ತಾಗುತ್ತೆ ಪಾರ್ವತಿ ಬಂದಿದ್ದು ಮಾವಿನ ಹಣ್ಣನ್ನು ಕದಿಯುವುದಕ್ಕೆ ಅಂತ. ಪಾರ್ವತಿ ತೋಟದೊಳಗಡೆ ಹೋದವಳೆ ಮಾವಿನ ಹಣ್ಣನ್ನು ತೆಗೆಯುವುದಕ್ಕೆ ಯಾವುದಾದರೂ ಉದ್ದವಾಗಿರುವ ಕೋಲು ಇದೆಯಾ ಅಂತ ಹುಡುಕುತ್ತಾಳೆ. ಅವಳು ಎಷ್ಟೇ ಹುಡುಕಿದರೂ ಮಾವಿನ ಹಣ್ಣನ್ನು ತೆಗೆಯುವುದಕ್ಕೆ ಏನೂ ಕೂಡ ಸಿಗುವುದಿಲ್ಲ. ಸಮಯವನ್ನು ವ್ಯರ್ಥ ಮಾಡಿದರೆ ತೋಟದ ಮಾಲೀಕ ಬಂದು ತನಗೆ ಶಿಕ್ಷೆ ಕೊಡುತ್ತಾನೆ ಅಂತ ಗಡಿಬಿಡಿಯಲ್ಲಿ ಮಾವಿನ ಮರಕ್ಕೆ ಕಲ್ಲು ಹೊಡೆಯುವುದಕ್ಕೆ ಶುರು ಮಾಡುತ್ತಾಳೆ. ಪಾರ್ವತಿಗೆ ತೋಟದ ಮಾಲೀಕನಾದ ಕೇಶವನು ಅಲ್ಲೇ ಅಡಗಿ ಕುಳಿತು ತನ್ನನ್ನು ಗಮನಿಸುತ್ತಿರುವುದರ ಬಗ್ಗೆ ಗೊತ್ತೇ ಆಗುವುದಿಲ್ಲ. ಪಾರ್ವತಿ ಮೇಲಕ್ಕೆ ಜಿಗಿದು ಕಲ್ಲು ಹೊಡೆಯುವಾಗ ಅವಳದ್ದು ಅಲುಗಾಡುವುದನ್ನು ನೋಡಿ ಕೇಶವನಿಗೆ ತುಂಬಾನೇ ಮಜಾ ಸಿಗುತ್ತೆ. ನಂತರ ನಿಧಾನವಾಗಿ ಪಾರ್ವತಿಳ ಮೇಲೆ ಆಸೆಯಾಗುವುದಕ್ಕೆ ಶುರುವಾಗುತ್ತೆ. ಪಾರ್ವತಿ ನೋಡುವುದಕ್ಕೆ ತುಂಬಾ ಸುಂದರವಾಗಿರುವ ಹೆಣ್ಣು. ಮೀನಿನ ಕಣ್ಣಿನ ಹಾಗಿರುವ ಅವಳ ಕಣ್ಣು, ಸುಂದರವಾಗಿರುವ ಮೂಗು, ನವಿಲು ಗರಿಗಳಂತಿರುವ ಅವಳ ಕೂದಲನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಬೆಳದಿಂಗಳಲ್ಲಿ ಕಾಣುವ ಚಂದ್ರನಲ್ಲಿ ಕಪ್ಪು ಕಲೆ ಇರಬಹುದು ನಿಜ, ಆದರೆ ಪಾರ್ವತಿಳ ಮುಖದಲ್ಲಿ ಸ್ವಲ್ಪವೂ ಕೂಡ ಕಲೆ ಇರಲಿಲ್ಲ. ಅವಳ ಸುಂದರವಾದ ನೋಟವನ್ನು ನೋಡಿ ಕೇಶವನಿಗೆ ತುಂಬಾನೇ ಆಸೆಯಾಗುವುದಕ್ಕೆ ಶುರುವಾಗುತ್ತೆ. ಅವಳು ಮಾವಿನ ಮರಕ್ಕೆ ಕಲ್ಲು ಹೊಡೆಯುವಾಗ ಜಿಗಿಯುವುದನ್ನು ನೋಡಿ ಇವತ್ತು ಹೇಗಾದರೂ ಮಾಡಿ ಇವಳಿಗೆ ಚೆನ್ನಾಗಿ ಬಡಿದು ತನ್ನೆಲ್ಲ ಆಸೆಗಳನ್ನು ತೀರಿಸಿಕೊಳ್ಳಬೇಕಂತ ಲೆಕ್ಕಾಚಾರ ಹಾಕಿಕೊಂಡು ಅವನ ಕೈನಲ್ಲಿದ್ದ ಮೊಬೈಲನ್ನು ತೆಗೆದುಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡೆದಿರುವುದಕ್ಕೆ ಸಾಕ್ಷಿ ಬೇಕಂತ ಪಾರ್ವತಿ ಕಲ್ಲು ಹೊಡೆಯುವುದನ್ನು ವಿಡಿಯೋ ಮಾಡಿಕೊಳ್ಳುತ್ತಾನೆ. ಪಾರ್ವತಿ ಕಲ್ಲನ್ನು ಹೊಡೆದು ಹೆಚ್ಚು ಕಡಿಮೆ 10 ಮಾವಿನ ಹಣ್ಣನ್ನು ಉದುರಿಸಿರುತ್ತಾಳೆ. ಮಾವಿನ ಹಣ್ಣಿನ ಜೊತೆಗೆ ಬೆಳೆದಿರುವ ಕಾಯಿ ಮತ್ತು ಚಿಕ್ಕದಾಗಿರುವ ಮಿಡಿಗಳನ್ನು ಉದುರಿಸಿರುತ್ತಾಳೆ. ಅದರ ಜೊತೆಗೆ ಮರದಲ್ಲಿ ನೇತಾಡುತ್ತಿರುವ ಕಾಯಿಗೂ ಸಹ ಪೆಟ್ಟು ಮಾಡಿರುತ್ತಾಳೆ. ಕೇಶವ ವಿಡಿಯೋ ಮಾಡಿದ ನಂತರ ನಿಧಾನಕ್ಕೆ ಹೋಗಿ ಪಾರ್ವತಿಳನ್ನು ಹಿಡಿಯುವುದಕ್ಕೆ ಹೋಗುತ್ತಾನೆ. ಆವಾಗ ಪಾರ್ವತಿ ತೋಟದ ಮಾಲೀಕ ಕೇಶವ ಬರುವುದನ್ನು ನೋಡಿ ಗಾಬರಿಯಾಗಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗುವುದಕ್ಕೆ ಪ್ರಯತ್ನ ಪಡುತ್ತಾಳೆ. ಆದರೆ ಬೇಲಿಯನ್ನು ದಾಟುವುದಕ್ಕೆ ಕಷ್ಟವಾಗಿ ಕೇಶವನ ಕೈಯಲ್ಲಿ ಸಿಕ್ಕಿಬೀಳುತ್ತಾಳೆ. ಅವಳು ಗಾಬರಿಯಲ್ಲಿ, ಬಿಡಿ ನನ್ನದು ತಪ್ಪಾಯಿತು, ಇನ್ನು ಮುಂದೆ ನಿಮ್ಮ ತೋಟದಲ್ಲಿ ಮಾವಿನ ಹಣ್ಣನ್ನು ಕದಿಯುವುದಕ್ಕೆ ಬರುವುದಿಲ್ಲ ಅಂತ ಅಳುವ ಹಾಗೆ ನಾಟಕ ಮಾಡುತ್ತಾಳೆ. ಕೇಶವ ಮಾತ್ರ ಪಾರ್ವತಿಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ಸುಂದರವಾದ ನೋಟವನ್ನು ಕಣ್ಣುಂಬಿಕೊಂಡು ಅವನಿಗೆ ಇಷ್ಟ ಬಂದಿರುವ ಜಾಗಗಳನ್ನು ಮುಟ್ಟಿ ಮಜಾ ತೆಗೆದುಕೊಳ್ಳುತ್ತಾನೆ. ನಂತರ ಪಾರ್ವತಿಳನ್ನು ಕಲ್ಲು ಎಸೆದಿರುವ ಮಾವಿನ ಮರದ ಬಳಿ ಕರೆದುಕೊಂಡು ಹೋಗಿ, ನೀನು ಮಾಡಿರುವ ತಪ್ಪಿಗೆ ನಿನಗಿವತ್ತು ಸರಿಯಾಗಿ ಶಿಕ್ಷೆ ಕೊಡುತ್ತೇನೆ. ಅದಕ್ಕೂ ಮೊದಲು ಚೀಲದಲ್ಲಿ ಎಷ್ಟು ಮಾವಿನ ಹಣ್ಣಿದೆಯಂತ ತೋರಿಸು ಅಂತ ಹೇಳುತ್ತಾನೆ. ಪಾರ್ವತಿ ಭಯದಲ್ಲಿ ಚೀಲವನ್ನು ಬಿಡಿಸಿ ತೋರಿಸುತ್ತಾಳೆ. ಆವಾಗ ಚೀಲದೊಳಗೆ 10ಕ್ಕೂ ಜಾಸ್ತಿ ಮಾವಿನ ಹಣ್ಣಿರುತ್ತೆ. ನಂತರ ಪಾರ್ವತಿಳ ಹತ್ತಿರ, ನೀನು ಮಾವಿನ ಮರಕ್ಕೆ ಕಲ್ಲು ಹೊಡೆಯುವುದನ್ನು ನಾನು ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದೇನೆ.
ಇದನ್ನು ಪೊಲೀಸರಿಗೆ ತೋರಿಸಿದರೆ ನಿನ್ನನ್ನು ಜೈಲಿಗೆ ಹಾಕುತ್ತಾರೆ ಅಂತ ಹೆದರಿಸುತ್ತಾನೆ. ಅವಾಗ ಪಾರ್ವತಿಗೆ ಇನ್ನೂ ಭಯವಾಗುತ್ತೆ. ನಂತರ ಅವಳು ಕೇಶವನ ಕಾಲಿಗೆ ಬಿದ್ದು, ಹಾಗೆಲ್ಲ ದಯವಿಟ್ಟು ಮಾಡಬೇಡಿ, ನಾನು ಇನ್ನು ಮುಂದೆ ಈ ರೀತಿಯ ತಪ್ಪುಗಳನ್ನು ಮಾಡುವುದಿಲ್ಲ, ಅದರಲ್ಲೂ ನಿಮ್ಮ ತೋಟಕ್ಕಂತೂ ತಲೆನೇ ಹಾಕುವುದಿಲ್ಲ ಅಂತ ಮೊಸಳೆ ಕಣ್ಣೀರನ್ನು ಹಾಕುತ್ತಾಳೆ. ಅದಕ್ಕೆ ಕೇಶವ ಹೇಳ್ತಾನೆ, ನೀನು ಎಷ್ಟೇ ಕಣ್ಣೀರನ್ನು ಹಾಕಿದರೂ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ. ನಿನಗೆ ಸರಿಯಾಗಿರುವ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತೇನೆ. ಇಲ್ಲೇ ಹತ್ತಿರದಲ್ಲಿ ನನ್ನ ಗುಡಿಸಲಿದೆ, ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳುತ್ತಾನೆ. ಅದಕ್ಕೆ ಪಾರ್ವತಿ ಕೇಳ್ತಾಳೆ, ನಾನು ಅಲ್ಲಿಗೆ ಯಾಕೆ ಬರಬೇಕು? ನಷ್ಟ ಮಾಡಿರುವ ಹಣ್ಣು ಮತ್ತು ಕಾಯಿಗೆ ಎಷ್ಟು ಹಣವಾಗುತ್ತೆ ಅಂತ ಹೇಳಿ ಮನೆಗೆ ಹೋಗಿ ತಂದು ಕೊಡುತ್ತೇನೆ. ಒಂದು ವೇಳೆ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ನಮ್ಮ ಮನೆಗೆ ಬನ್ನಿ, ಈಗಲೇ ಹೋಗೋಣ ಅಂತ ಹೇಳುತ್ತಾಳೆ. ಅದಕ್ಕೆ ಕೇಶವ ಹೇಳ್ತಾನೆ, ಅದೆಲ್ಲ ಬೇಡ, ಮೊದಲು ನೀನು ನನ್ನ ಗುಡಿಸಲಿಗೆ ಬಾ, ಇಲ್ಲದಿದ್ದರೆ ನಿನ್ನನ್ನು ಪೊಲೀಸರ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ ಅಂತ ಹೆದರಿಸುತ್ತಾನೆ. ಪಾರ್ವತಿಗೆ ತುಂಬಾ ಭಯವಾಗಿದ್ದರಿಂದ ಕೇಶವನ ಜೊತೆ ಗುಡಿಸಲಿಗೆ ಹೋಗುತ್ತಾಳೆ. ಗುಡಿಸಲಿಗೆ ಹೋದ ನಂತರ ಪಾರ್ವತಿಳನ್ನು ಒಳಗೆ ಕರೆದುಕೊಂಡು ಹೋಗಿ ಗುಡಿಸಲಿನ ಬಾಗಿಲನ್ನು ಹಾಕುತ್ತಾನೆ. ನಂತರ ಅವಳ ಹತ್ತಿರ, ನಿನಗೆ ನಾನು ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡುವುದಿಲ್ಲ, ಆದರೆ ನಿನ್ನ ಜೊತೆ ಒಂದು ಸಲವಾದರೂ ಮುದ್ದಾಡಬೇಕಂತ ತುಂಬಾನೇ ಆಸೆಯಾಗುತ್ತಿದೆ. ಹಾಗಾಗಿ ಒಂದು ಸಲ ಅವಕಾಶವನ್ನು ಕೊಟ್ಟರೆ ನೀನು ಮಾಡಿರುವ ತಪ್ಪನ್ನು ಕ್ಷಮಿಸಿ ಇಲ್ಲಿಂದ ನಿನ್ನನ್ನು ಮನೆಗೆ ಹೋಗುವುದಕ್ಕೆ ಬಿಡುತ್ತೇನೆ ಅಂತ ಹೇಳುತ್ತಾನೆ. ಅದಕ್ಕೆ ಪಾರ್ವತಿ ಹೇಳುತ್ತಾಳೆ, ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದರೆ ಅವನು ಇಬ್ಬರನ್ನೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳುತ್ತಾಳೆ. ಅದಕ್ಕೆ ಕೇಶವ ಹೇಳ್ತಾನೆ, ಒಂದು ವೇಳೆ ನೀನು ಒಪ್ಪದಿದ್ದರೆ ನಾನು ಪೊಲೀಸರಿಗೆ ಸಾಕ್ಷಿ ಸಮೇತ ಕಂಪ್ಲೇಂಟ್ ಕೊಡುತ್ತೇನೆ, ಆಗ ಅವರೇ ನಿನಗೆ ಸರಿಯಾದ ಶಿಕ್ಷೆಯನ್ನು ಕೊಡುತ್ತಾರೆ ಅಂತ ಹೇಳುತ್ತಾನೆ. ಅದಕ್ಕೆ ಪಾರ್ವತಿ ಹೇಳುತ್ತಾಳೆ, ಪೊಲೀಸರಿಗೇನು ಹೇಳೋದು ಬೇಡ, ನಿನಗೇನು ಆಸೆಯಿದೆ ಅದನ್ನು ಮಾಡು, ಆದರೆ ಜಾಸ್ತಿ ಹೊತ್ತು ಬಿಡುವುದಿಲ್ಲ, 10 ನಿಮಿಷ ಮಾತ್ರ ಅಂತ ಹೇಳ್ತಾಳೆ. ಅದಕ್ಕವನು, ಆಯ್ತು ಸರಿ, ಸಿಕ್ಕಿರುವ 10 ನಿಮಿಷದಲ್ಲಿ ಚಿಂದಿ ಮಾಡುತ್ತೇನೆ ಅಂತ ಅಂದುಕೊಂಡು ಎಲ್ಲವನ್ನೂ ತೆಗೆಸುತ್ತಾನೆ. ಎಲ್ಲಾ ತೆಗೆದ ನಂತರ ಸುಂದರವಾದ ಅಂದವನ್ನು ನೋಡಿ, ಜೀವನದಲ್ಲಿ ಈ ರೀತಿಯದ್ದು ಸಿಗುವುದೇ ಕಡಿಮೆ, ಅಂಥದ್ದರಲ್ಲಿ ಇವತ್ತು ನನಗೆ ಸಿಕ್ಕಿದೆ ಅಂದ್ರೆ ಅದು ನನ್ನ ಹಿಂದಿನ ಜನ್ಮದ ಪುಣ್ಯವಿರಬೇಕಂತ ತಿಳಿದು ಕಣ್ಣ ಮುಂದಿರುವ ಹಣ್ಣನ್ನು ಸವಿಯುವುದಕ್ಕೆ ಹೋಗ್ತಾನೆ. ಅವಾಗ ಪಾರ್ವತಿ ಚೀಲದೊಳಗಿದ್ದ ಮಾವಿನ ಹಣ್ಣನ್ನು ತೆಗೆದು ತಿನ್ನುವುದಕ್ಕೆ ಶುರು ಮಾಡಿದರೆ ಕೇಶವನೂ ಕೂಡ ಕೆಳಗಿರುವ ಹಣ್ಣು ತಿನ್ನೋದಕ್ಕೆ ಶುರು ಮಾಡ್ತಾನೆ. ಕೇಶವನಿಗೆ ತಾನು ತಿನ್ನುತ್ತಿರುವುದರ ರುಚಿಯನ್ನು ವರ್ಣಿಸಲು ಸಾಧ್ಯವಾಗದಷ್ಟು ಸ್ವಾದಿಷ್ಟವಾಗಿರುತ್ತೆ. ಕೊಟ್ಟಿರುವ 10 ನಿಮಿಷದಲ್ಲಿ 1 ನಿಮಿಷವನ್ನು ವ್ಯರ್ಥ ಮಾಡಬಾರದು ಅಂತ ಅದರೊಳಗೆ ಹಾಕಿದ ಮೇಲೆ ಜ್ಯೂಸ್ ಬರುವ ತನಕ ಮಾಡಿ ಮಜ್ಜವನ್ನು ತೆಗೆದುಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡೆದು ಹಣ್ಣು ತೆಗೆದಿದ್ದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುತ್ತಾನೆ. ನಂತರ ಕೇಶವನು ಗುಡಿಸಲೊಳಗೆ ಇಟ್ಟಿದ್ದ ಸ್ವಲ್ಪ ಮಾವಿನ ಹಣ್ಣನ್ನು ಪಾರ್ವತಿಗೆ ಕೊಡುತ್ತಾನೆ. ಅವಳು ಚೀಲದೊಳಗೆ ತುಂಬಿಕೊಂಡು ಬಟ್ಟೆ ಸರಿಪಡಿಸಿಕೊಂಡು ನಿಧಾನಕ್ಕೆ ಹೋಗುತ್ತಾಳೆ. ಕೇಶವ ಕೂಡ ಅವಳನ್ನು ಗೇಟ್ ಹತ್ತಿರ ಬಿಡಲು ಹೋಗುತ್ತಾನೆ. ಹೀಗೆ ಹೋಗುವಾಗ ಪಾರ್ವತಿ ಕುಂಟುತ್ತಲೇ ಹೋಗುತ್ತಾಳೆ. ಕೇಶವ ಅವಳಿಗೆ ನಡೆಯಲು ಕಷ್ಟವಾಗಬಾರದಂತೆ ತನ್ನ ಭುಜ ಕೊಡುತ್ತಾನೆ. ಹೋಗುವಾಗ ತುಂಬಾ ನೋವಾಗುತ್ತಿದೆಯಾ ಅಂತ ಕೇಳಿದಾಗ, ಆ ರೀತಿ ಮಾಡಿದರೆ ಇನ್ನೇನಾಗುತ್ತೆ, ಇನ್ನು 2 ದಿನ ನೋವು ಹೋಗಲ್ಲ ಅಂತ ಹೇಳುತ್ತಾಳೆ. ಪಾರ್ವತಿ ಮನೆಗೆ ಹೋದವಳೆ ತನ್ನ ಮಕ್ಕಳಿಗೆ ಮಾವಿನ ಹಣ್ಣು ತಿನ್ನುವುದಕ್ಕೆ ಕೊಟ್ಟು ಅಕ್ಕಪಕ್ಕದ ಮನೆಯವರಿಗೂ ಕೂಡ ತಾನು ಕಷ್ಟಪಟ್ಟು ತಂದಿರುವ ಹಣ್ಣನ್ನು ದಾನ ಮಾಡುತ್ತಾಳೆ. ಇದಾದ ಮೇಲೆ ಮಾವಿನ ಹಣ್ಣು ಕದಿಯುವುದನ್ನು ಬಿಟ್ಟು ಬಿಡುತ್ತಾಳೆ.